ಫಟಾಫಟ್ 50ಯಲ್ಲಿ ಮೊದಲ ಸುದ್ದಿ ಏನಿದೆ ಅಂತ ನೋಡೋದಾದ್ರೆ ಸಂಪುಟ ಸಭೆಯಲ್ಲಿ ಮಂಡನೆಯಾದಂತ ಜಾತಿ ಜನಗಣತಿ ವರದಿ. ಈ ಬಗ್ಗೆ ಏಪ್ರಿಲ್ 17ರಂದು ಚರ್ಚೆಗೆ ಸಿದ್ಧವಾಗಿದ್ದಾರೆ. 50 ಸಂಪುಟಗಳ ಪೂರ್ಣ ಪ್ರಮಾಣದ ವರದಿ ಇದ್ದು ಪ್ರಮುಖ ಅಂಶಗಳ ಸಚಿವರ ಅಧ್ಯಯನಕ್ಕಾಗಿ ನೀಡಲಾಗಿದೆ. ಜಾತಿ ಗಣತಿ ವರದಿ ಟಿವಿ9ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. 5.98 ಕೋಟಿ ಜನರನ್ನ ಸಮೀಕ್ಷೆಗೆ ಒಳಪಡಿಸಲಾಗಿದೆ. ಎಸ್ಸಿ ಮೀಸಲಾತಿ 24.1%. ಇದನ್ನ ಯಥಾಸ್ಥಿತಿ ಕಾಯ್ದುಕೊಂಡು ಹಿಂದುಳಿದ ವರ್ಗಗಳ 32% ಮೀಸಲಾತಿಯನ್ನ 51ಕ್ಕೆ ಏರಿಕೆ ಮಾಡಲು ಶಿಫಾರಸು ಮಾಡಿದೆ. ಪ್ರವರ್ಗ ವನ್ಯ ಸಮುದಾಯಕ್ಕೆ ಸದ್ಯ 4% ಮೀಸಲಾತಿ ಇದೆ. ಇದಕ್ಕೆ 6%ಗೆ ಹೆಚ್ಚಿಸಲು ಶಿಫಾರಸು ಮಾಡಲಾಗಿದೆ. ಪ್ರವರ್ಗ 1B ವರ್ಗೀಕರಿಸಿ 12% ಮೀಸಲಾತಿ ನೀಡುವಂತೆ ಶಿಫಾರಸು ಮಾಡಲಾಗಿದೆ. ಇನ್ನು 2A ಮೀಸಲಾತಿ ಸದ್ಯ 15% ಅಷ್ಟಿದೆ, ಅದನ್ನ 10ಕ್ಕೆ ಇಳಿಸಬೇಕು. 2B ಮೀಸಲಾತಿ ಸದ್ಯ 4% ಇದೆ, ಅದನ್ನ ಡಬಲ್ ಮಾಡಬೇಕಂದ್ರೆ 8ಕ್ಕೆ ಏರಿಕೆ ಮಾಡೋದಕ್ಕೆ ಶಿಫಾರಸು ಮಾಡಲಾಗಿದೆ. ಉಳಿದಂತೆ 3Aಗೆ ಹಾಲಿ 4% ಮೀಸಲಾತಿ ಇದ್ದು 7ಕ್ಕೆ ಏರಿಕೆ ಮಾಡಬಹುದು. 3Bಗೆ ಹಾಲಿ 5% ಇದ್ದು 8ಕ್ಕೆ ಏರಿಕೆ ಮಾಡಬಹುದು ಅಂತ ಶಿಫಾರಸು ಮಾಡಲಾಗಿದೆ. ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಇರುವಂತಹ 17.15 ಹಾಗೂ ಪರಿಶಿಷ್ಟ ಪಂಗಡದ 6.95% ಮೀಸಲಾತಿಯನ್ನ ಯಥಾಸ್ಥಿತಿ ಕಾಪಾಡಿಕೊಳ್ಳುವಂತೆ ಶಿಫಾರಸು ಮಾಡಲಾಗಿದೆ. ಜಾತಿ ಗಣತಿ ವರದಿಯ ಮೀಸಲಾತಿ ಹೆಚ್ಚಳದ ವಿಚಾರಕ್ಕೆ ಆಡಳಿತ ವಿಪಕ್ಷಗಳ ಮಧ್ಯೆ ತೀವ್ರ ಜಟಾಪಟಿ ಶುರುವಾಗಿದೆ. ಸರ್ವನಾಶ ಮಾಡಲು ಹೊರಟಿದ್ದಾರೆ ಅಂತ HDK ಹೇಳಿದ್ರೆ ಸರ್ವರಿಗೂ ಸಮಪಾಲು ಅಂತ DK ಹೇಳಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ವೈಜ್ಞಾನಿಕ ಅಂದ್ರೇನು ಅಂತ ಪ್ರಶ್ನಿಸಿದ್ದಾರೆ. ಜಾತಿ ಗಣತಿ ಬಗ್ಗೆ ಚರ್ಚೆ ಆಗಲಿ ಅನ್ನೋದು ಕೈನಾಯಕರ ವಾದ. ಆದರೆ ಜಾತಿ ಗಣತಿ ವರದಿ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿರುವಂತಹ ಸ್ವಾಮೀಜಿಗಳು ಮತ್ತೆ ಸಮೀಕ್ಷೆ ಆಗಲಿ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬೆಲೆ ಏರಿಕೆ ಖಂಡಿಸಿ 3 ಪಕ್ಷಗಳ ಪ್ರತಿಭಟನೆ ಜೋರಾಗಿದೆ. ಜಿಲ್ಲೆಯಲ್ಲೂ ಕೂಡ ಜನಾಕ್ರೋಶ ಯಾತ್ರೆ ಮೂಲಕ ಬಿಜೆಪಿ ನಾಯಕರು ಸಮರ ಸಾರಿದ್ರೆ, ಮತ್ತೊಂದು ಕಡೆ ನಿನ್ನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಸರ್ಕಾರ ಅಂತ ಅಭಿಯಾನ ನಡೆಸಿ JDS ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ಸಿಗರಿಗೆ ಯಾವುದರಲ್ಲಿ ಹೊಡಿಬೇಕು, ಹೇಗೆ ಕ್ಯಾಕರಿಸಿ ಒಗಿಬೇಕು ಅಂತ ಬಾಗಲಕೋಟೆಯಲ್ಲಿ ಮಾಜಿ ಶಾಸಕ ಪಿ ರಾಜು ಕಿಡಿಕಾರಿದ್ರು. ರೈತರ TCಗಳಿಗೆ 600 ಪಟ್ಟು ಏರಿಕೆ ಮಾಡಿದ್ರಲ್ಲ, ನಿಮ್ಮನ್ನ ಏನ್ ಮಾಡಬೇಕು ಅಂತ ಆಕ್ರೋಶ ಹೊರಹಾಕಿದ್ರು. ಇನ್ನು ದೇವನಹಳ್ಳಿಯಲ್ಲಿ ಬಿಜೆಪಿ ಸಂಸದ ಸುಧಾಕರ್ ಹಾಗೂ ಸಚಿವ ಮುನಿಯಪ್ಪ ಅಕ್ಕಪಕ್ಕದಲ್ಲೇ ನಿಂತು ಪರಸ್ಪರ ಆರೋಪ ಪ್ರತ್ಯಾರೋಪವನ್ನು ಮಾಡಿದರು. ಬೆಂಗಳೂರಿನ ಐತಿಹಾಸಿಕ ಕರಗ ಷಟ್ಟೋತ್ಸವ ತಡರಾತ್ರಿ ವಿಜೃಂಭಣೆಯಿಂದ ನಡೆಯಿತು. ಚೈತ್ರ ಮಾಸದ ಚೈತ್ರ ಪೌರ್ಣಿಮೆಯ ಚಂದ್ರನ ಬೆಳಕಿನಲ್ಲಿ ಕರಗ ಸಾಗಿ ಬರ್ತಿದ್ರೆ ನೆರೆದಿದ್ದ ಸಹಸ್ರಾರು ಭಕ್ತರು ಮಲ್ಲಿಗೆ ಹೂ ಅರ್ಪಿಸಿ ಭಕ್ತಿ ಮೆರೆದರು. ಇನ್ನು ಸಿಎಂ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕರಗದ ದರ್ಶನ ಪಡೆದರು. ಸಿಎಂ DCM ಭಾಗಿಯಾದ ಕಾರಣ ಭಾರಿ ಬಿಗಿ ಭದ್ರತೆ ಕೂಡ ಕೈಗೊಳ್ಳಲಾಗಿತ್ತು. ಮಧ್ಯರಾತ್ರಿ ಧರ್ಮರಾಯ ದೇಗುಲದಿಂದ ಕರಗ ಹೊತ್ತು ಪೂಜಾರಿ ಹೊರಟಿದ್ರು. ತಿಗಳರಪೇಟೆಯ ಧರ್ಮರಾಯ ದೇಗುಲದಿಂದ ಹೊರಟ ಕರಗ ಪ್ರಮುಖ ಬೀದಿಗಳಲ್ಲಿ ಸಾಗಿತ್ತು. KR ಮಾರುಕಟ್ಟೆಯಲ್ಲಿರುವಂತಹ ಮಸ್ತಾನ್ ದರ್ಗಾದಲ್ಲಿ ಸಾಂಪ್ರದಾಯಿಕ ಪೂಜೆ ನೆರವೇರಿತು. ಇತ್ತ ಕೋಲಾರದಲ್ಲೂ ಕಠಾರಿಪಾಳ್ಯದ ಧರ್ಮರಾಯ ಸ್ವಾಮಿ ದ್ರೌಪದಾಂಬ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಕಠಾರಿ ಗಂಗಮ್ಮ ದೇವಾಲಯದ ಬಳಿ ಹಾಕಲಾಗಿದ್ದ ಬೃಹತ್ ವೇದಿಕೆಯಲ್ಲಿ ಬಂದ ಕರಗ ಹೊತ್ತ ಪೂಜಾರಿ ಕೃಷ್ಣಮೂರ್ತಿ ಭರ್ಜರಿ ಕುಣಿತ ಹಾಕಿದರು. ಉತ್ತರಾಖಂಡದ ವಕ್ಫ್ ಬೋರ್ಡ್ನ ಅಧ್ಯಕ್ಷ ಶಾದಾಬ್ ಶಮಾ ನೇತೃತ್ವದಲ್ಲಿ ಹಲವಾರು ಮುಸ್ಲಿಮರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತಂದಿದ್ದಕ್ಕೆ ಕೇಂದ್ರ ಸರ್ಕಾರವನ್ನು ಶ್ಲಾಘಿಸಿದ್ದಾರೆ. ಇಷ್ಟೇ ಅಲ್ಲ, ಕಲಿಯಾರ್ ಶರೀಫ್ ದರ್ಗಾಕ್ಕೆ ಆಗಮಿಸಿ ಚಾದರ್ ಅರ್ಪಿಸುವ ಮೂಲಕ ಹರಕೆ ತೀರಿಸಿದ್ದಾರೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ನೈನಾರ್ ನಾಗೇಂದ್ರನ್ ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ. ನಾಗೇಂದ್ರನ್ಗೆ ಸಿಹಿ ತಿನ್ನಿಸಿ ನಿರ್ಗಮಿತ ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಾಮಲೈ ಅಭಿನಂದಿಸಿದ್ದಾರೆ. ತಮಿಳುನಾಡಿನ ಸರ್ಕಾರ ಇದುವರೆಗೆ ವಶಪಡಿಸಿಕೊಂಡಿದ್ದ ಟನ್ಗಟ್ಟಲೆ ಗುಟ್ಕಾಗೆ ಬೆಂಕಿ ಇಟ್ಟಿದೆ. ಕೂಡಿಟ್ಟಿದ್ದ ತಮಿಳುನಾಡು ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡಿದ್ದ ಕೋರ್ಟ್, ಅದನ್ನೇನು ಪೂಜೆ ಮಾಡ್ತಾ ಇದ್ದೀರಾ, ಮೊದಲು ಅದನ್ನು ಸುಟ್ಟು ನಾಶ ಮಾಡಿ ಅಂತ ಚಾಟಿ ಬೀಸಿತ್ತು. ಉತ್ತರ ಭಾರತದಲ್ಲಿ ಈಗ ಬೈಸಾಖಿ ಹಬ್ಬವನ್ನು ಎಲ್ಲೆಡೆ ಆಚರಿಸಲಾಗ್ತಾ ಇದೆ. ಅದರಲ್ಲೂ ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ ಹಾಗೂ ಪಂಜಾಬ್ಗಳಲ್ಲಿ ಇದನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತೆ. ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಹೈದರಾಬಾದ್ ಗೆದ್ದು ಬೀಗಿದೆ. ಮೊದಲು ಬ್ಯಾಟ್ ಮಾಡಿದ ಪಂಜಾಬ್ 20 ಓವರ್ಗೆ 245 ರನ್ ಕಲೆ ಹಾಕಿತ್ತು. 246 ರನ್ ಬೃಹತ್ ಗುರಿ ಬೆನ್ನತ್ತಿದ ಸನ್ರೈಸರ್ಸ್ ಕೇವಲ 18.3 ಓವರ್ಗಳಲ್ಲೇ ಗೆಲುವು ಸಾಧಿಸಿದೆ. ಅಭಿಷೇಕ್ ಶರ್ಮಾ 40 ಬಾಲ್ಗಳಲ್ಲೇ ಅತಿ ವೇಗದ ಶತಕ ಸಿಡಿಸಿದ್ರು. ಇದು IPL ಇತಿಹಾಸದಲ್ಲೇ 6ನೇ ಅತಿ ವೇಗದ ಶತಕ. ಇನ್ನು ಈ ಪಂದ್ಯದಲ್ಲಿ 55 ಎಸೆತ ಅಭಿಷೇಕ್ ಹೊಡೆದಿದ್ದು ಬರೋಬ್ಬರಿ 141 ರನ್. ಶಿಷ್ಯ ಅಭಿಷೇಕ್ ಶರ್ಮಾ ಶತಕಕ್ಕೆ ಗುರು ಯುವರಾಜ್ ಸಿಂಗ್ ಖುಷಿಪಟ್ಟಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿ, ವಾಹ್, ಶರ್ಮಾರವರ ಪುತ್ರನೇ, ಇಷ್ಟೊಂದು ಪ್ರಬುದ್ಧತೆ ನಂಬೋಕ್ ಸಾಧ್ಯ ಆಗ್ತಾ ಇಲ್ಲ ಅಂತ ಬರೆದುಕೊಂಡಿದ್ದಾರೆ. ಅಭಿಷೇಕ್ ಶರ್ಮಾ ಯುವರಾಜ್ ಸಿಂಗ್ ಗರಡಿಯಲ್ಲಿ ಪಳಗಿದ ಕ್ರಿಕೆಟಿಗ. RCB ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ದ ಗ್ರೇಟ್ ವಾಲ್ ರಾಹುಲ್ ದ್ರಾವಿಡ್ರನ್ನ ಆಲಿಂಗಿಸಿದ್ದಾರೆ. ಮೈದಾನದಲ್ಲಿ ಗುರು ದ್ರಾವಿಡ್ರನ್ನ ದೂರದಿಂದ ನೋಡಿದ ಕೊಹ್ಲಿ ಅವರಿದ್ದಲ್ಲಿಗೆ ಹೋಗಿ ಮಂಡಿಯೂರಿದ್ದಾರೆ. ಬಳಿಕ ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ಮುಖ್ಯ ಕೋಚ್ರನ್ನ ಹಗ್ ಮಾಡಿದ್ದಾರೆ.